ನಮ್ಮ RCBಯಿಂದ ಒಬ್ಬ ಪ್ಲೇಯರ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟ್ರಾನ್ಸ್ಫರ್ ಆಗ್ತಾರೆ. ಅಂದರೆ ನಮ್ಮ ಕ್ಯಾಂಪಿಂದ ಬಿಟ್ಟು CSK ಕ್ಯಾಂಪನ್ನು ಸೇರ್ತಾರೆ. ಈ ಥರ ಸಾಧ್ಯ ಇದೆಯಾ? ಇಂಥ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುತ್ತಲ್ವ. ಖಂಡಿತ ಈ ವಿಚಾರ ಚರ್ಚೆಗೆ ಬಂದಿರೋದು ರವಿಚಂದ್ರನ್ ಅಶ್ವಿನ್ ಅವರ ಒಂದು ಟ್ವೀಟಿಂದ. ಅವ್ರು ಮಾಡಿರೋಂಥ ಟ್ವೀಟಿಂದ ಈಗ ಎಲ್ಲರೂ ಕೂಡ ಕೇಳೋಕ್ಕೆ ಶುರು ಮಾಡಿದ್ದಾರೆ, ಏನಪ್ಪ ಇದು, ಏನು ಹೇಳ್ತಿದ್ದಾರೆ ಇವರು, ಹೇಗೆ ಸಾಧ್ಯ ಇದು ಅಂತ. ಆಯುಷ್ ಮಾತ್ರೆಗೆ ರಿಪ್ಲೇಸ್ಮೆಂಟ್ ಆಗಿ ಒಬ್ಬ ಪ್ಲೇಯರನ್ನು ತರ್ಬೋದು, ಆ ಆಟಗಾರ ಈಗ RCBಲಿದ್ದಾನೆ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಅರೆ, ಆಲ್ರೆಡಿ ಬಿಡ್ ಮಾಡಿ ತೊಗೊಂಡಾಯ್ತು, ಹೇಗೆ ಅವ್ರನ್ನ ತೊಗೊಳೋಕ್ಕೆ ಸಾಧ್ಯ ಅಂತ ನಿಮ್ಗೆ ಪ್ರಶ್ನೆ ಇರ್ಬೋದು. ಖಂಡಿತ ಅವರ ಟ್ವೀಟ್ ಬಗ್ಗೆ ಕೂಡ ನಾನು ಹೇಳ್ತೀನಿ, ಯಾವ ಪ್ಲೇಯರ್ ಅದು, ಜೊತೆಗೆ IPLನ ಮಿಡ್ ಸೀಸನ್ ಲೋನ್ ಆ ರೂಲ್ ಏನು, ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ರವಿಚಂದ್ರನ್ ಅಶ್ವಿನ್ ಅವರ ಟ್ವೀಟ್ ಬಗ್ಗೆ ಹೇಳೋಣ ಏನು ಅಂತ. ಸದ್ಯಕ್ಕೆ ಅವರನ್ನು ಟ್ವೀಟ್ ಮಾಡಿದ್ದಾರೆ, ಆಯುಷ್ ಮಾತ್ರೆ ಏನು ರೂಲ್ಡ್ ಔಟ್ ಆಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸಿಂದ. ಬ್ಲಾಸ್ಟಿಂಗ್ ಪ್ಲೇಯರ್, ಅವರಿಗೆ ಪವರ್ ಪ್ಲೇನಲ್ಲಿ ಟಾಪ್ ಆರ್ಡರ್ಲಿ ಒಳ್ಳೆ ರನ್ ತರ್ತಿದ್ದಂಥ ಪ್ಲೇಯರ್. ಅವರು ಮೊನ್ನೆ ಹ್ಯಾಮ್ಸ್ಟ್ರಿಂಗ್ ಆಗಿತ್ತು, ಒಂದಷ್ಟು ಕುಣ್ತಾ ಇದ್ದರು, ನಂತರ ಅವರು ಟೀಮಿಂದ ಹೊರಗಡೆ ಹೋಗ್ತಾರೆ, ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಗ್ರೌಂಡಿಂದ. ಈಗ ಟೀಮಿಂದನೇ ಹೊರಗಡೆ ಹೋಗಿದ್ದಾರೆ. ಆಯುಷ್ ಮಾತ್ರೆ ಅವರು ರೂಲ್ಡ್ ಔಟ್ ಅಂತ ಕೂಡ ತಿಳಿಸಲಾಗಿದೆ. ಸೊ ಅದಾದಮೇಲೆ ಈಗ ಅವ್ರ ಪ್ಲೇಸಿಗೆ ಒಬ್ಬ ಪ್ಲೇಯರ್ ಬೇಕಲ್ವಾ. ಸಾಮಾನ್ಯವಾಗಿ ಟೀಮ್ಗಳು ಏನು ಮಾಡ್ತವೆ ಅಂತಂದರೆ ಅವ್ರದ್ದೇ ಈಕ್ವಲಿ ಎಬಿಲಿಟಿ ಇರುವಂಥ ಪ್ಲೇಯರ್ ರಿಪ್ಲೇಸ್ಮೆಂಟ್ ಯಾರು, ಸೊ ಅವ್ರನ್ನ ನೋಡ್ತಾರೆ, ಯಾರು ಬಿಡ್ ಆಗಿಲ್ಲ, ಅದರಲ್ಲಿ ಯಾರ್ಯಾರು ಬಿಡ್ ಮಾಡದೆ ಉಳ್ಕೊಂಡಿದ್ದಾರೆ ಆ ಪೂಲಲ್ಲಿ ಪಿಕ್ ಮಾಡ್ತಾರೆ. ಬಟ್ ಆಯುಷ್ ಮಾತ್ರೆಗೆ ಒಂದು ಎಕ್ಸಾಕ್ಟ್ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಅಂತ ಇರೋದು ವಿಹಾನ್ ಮಲ್ಹೋತ್ರಾ. ಆದರೆ ಸಮಸ್ಯೆ ಏನು ಅಂತಂದರೆ RCBಯ ಕ್ಯಾಂಪ್ನಲ್ಲಿ ವಿಹಾನ್ ಮಲ್ಹೋತ್ರಾ ಇದ್ದಾರೆ. ವಿಹಾನ್ ಮಲ್ಹೋತ್ರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂಡರ್ 19ನಲ್ಲಿ ಚಿಕ್ಕ ಏಜಲ್ಲೇ ಸಾಕಷ್ಟು ಒಂದು ಎಬಿಲಿಟಿಯನ್ನು ತೋರಿಸ್ತಂಥವ್ರು, ಟೆಂಪರಮೆಂಟ್ ತೋರಿಸ್ತಂಥವ್ರು. ಏನು ಎಬಿಲಿಟಿ ಆಯುಷ್ ಮಾತ್ರೆಗಿದೆ, ವಿಹಾನ್ ಮಲ್ಹೋತ್ರಾಗೂ ಕೂಡ ಅಂಥದ್ದೇ ಒಂದು ಕೆಪಬಿಲಿಟಿ ಇದೆ. ಸೊ ಹಾಗಾಗಿ ಅವ್ರನ್ನ CSKಗೆ ತಂದರೆ ಕ್ಲಿಯರ್ ಆಗುತ್ತೆ, ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅಶ್ವಿನ್ ಹೇಳಿದ್ದಾರೆ. ಬಟ್ ಅಲ್ಲಿ ಟ್ವೀಟಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅವರು, ಲೋನ್ ಮೂಲಕ ನಾವು RCBಯಿಂದ ಅವ್ರನ್ನ ಪಡಿಬೇಕು ಅಂತ. ಹಾಗಾದರೆ ಲೋನ್ ರೂಲ್ ಏನು, ಈ ಥರದೊಂದು ಪಾಸಿಬಿಲಿಟಿ ಇದೆಯಾ? 2020ರಲ್ಲಿ IPL ಒಂದು ರೂಲನ್ನು ತರುತ್ತೆ. 2020ರಲ್ಲಿ ಈ ಮಿಡ್ ಸೀಸನ್ ಲೋನ್ ಅಂತ. ಇದು ಸಾಮಾನ್ಯವಾಗಿ ಫುಟ್ಬಾಲಲ್ಲಿ ಇದ್ದಂಥ ರೂಲ್ ಇದು. ಯಾವುದಾದ್ರೂ ಪ್ಲೇಯರ್ ಈಗ ಲಾಂಗ್ ಟರ್ಮ್ ಇಂಜುರಿ ಅಂತ ಆದರೆ ಸೊ ಅವರಿಗೆ ಒಂದು ರೀಪ್ಲೇಸ್ಮೆಂಟ್ ಆಗಿ ಪ್ಲೇಯರನ್ನು ನೀವು ಸಾಲ ಒಂಥರ ಲೋನ್ ಆಗಿ ಪಡ್ಕೋಬೋದು. ಹಾಗಾದರೆ ಈ ರೂಲ್ ಏನು ಹೇಳುತ್ತೆ, ಕಂಡೀಷನ್ಸ್ ಇದೆ ಅದರಲ್ಲೂ ಕೂಡ. ಒಂದು, ನೀವು ಏನಾದರೂ ನಿಮ್ಮ ಟೀಮಲ್ಲಿ ಒಬ್ಬ ಪ್ಲೇಯರ್ ಬೆಂಚ್ ಕಾಯ್ತಾ ಇರ್ತಾರೆ, ಅವ್ರನ್ನ ನೀವು ಸೀಸನ್ ಪೂರ್ತಿ ಆಡಿಸಲ್ಲ ಅಂತಿದ್ರೆ ನೀವು ಅದನ್ನು ಬೇರೆ ಟೀಮ್ಗೆ, ಎರಡೂ ಟೀಮ್ಗಳು ಕೂಡ ಒಪ್ಪಿಗೆ ಸೂಚಿಸಿದರೆ ಎರಡೂ ಫ್ರಾಂಚೈಸಿ ಕಡೆಯಿಂದ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಒಬ್ಬ ಪ್ಲೇಯರ್ನ. ಆದರೆ ಅದರಲ್ಲಿ ಕಂಡೀಷನ್ಸ್ ಇದೆ. ಒಂದು, ಅನ್ಕ್ಯಾಪ್ಡ್ ಆಗಿರಬೇಕು. ಎರಡನೇದು, ಅವರು 2 ಮ್ಯಾಚ್ಗಿಂತ ಹೆಚ್ಚು ಆಡಿರಬಾರ್ದು. 1-2 ಮ್ಯಾಚ್ ಆಡಿರಬೇಕು. ಅದಕ್ಕಿಂತ ಮ್ಯಾಕ್ಸಿಮಮ್ ಆಡಿದರೆ ಅವ್ರನ್ನ ನೀವು ಬೇರೆ ಕಡೆ ಲೋನ್ ಕೊಡೋ ಹಾಗಿಲ್ಲ. ಲೋನ್ ಅಂತಂದರೆ ಹೇಗೆ, ಲೋನ್ ಕೊಟ್ಬಿಟ್ರೆ ಅವರಿಂದ ಏನು ಮತ್ತೆ ಅವ್ರು ವಾಪಸ್ ಬರ್ಬೋದಾ ಈ ಟೀಮಿಗೆ, ಬಂದು ಫೀಲ್ಡಿಂಗ್ ಮಾಡ್ಬೋದಾ, ಆ ಥರದ್ದೇನು ರೂಲ್ಸ್ ಏನು ಹೇಳುತ್ತೆ ಅಂತಂದರೆ, ಒನ್ಸ್ ಈಗ ಒಬ್ಬ ಪ್ಲೇಯರ್ನ ಲೋನ್ ಆಗಿ ಕೊಟ್ವಿ ಅಂತ ಅಂದ್ಕೊಳ್ಳಿ, ಅವರು ನೆಕ್ಸ್ಟ್ ಸೀಸನ್ ಮತ್ತೆ ನಮ್ಮ ಟೀಮ್ಗೆ ಬಂದು ಸೇರ್ತಾರೆ, ಜಸ್ಟ್ ಈ ಸೀಸನಿಗೆ ಮಾತ್ರ. ಆದರೆ ಈ ಸೀಸನ್ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಅವ್ರ ಜೊತೆನೇ ಆಡಬೇಕು. ವಿಹಾನ್ ಮಲ್ಹೋತ್ರಾ ನಾವೇನಾದರೂ ಲೋನಲ್ಲಿ ಕೊಟ್ಟರೆ ಅಲ್ಲೊಂದಿಷ್ಟು ಫೀಸ್ ಅಂತ ಇರುತ್ತೆ, ಅದನ್ನು CSK ನಮಗೆ ಪೇ ಮಾಡಬೇಕಾಗುತ್ತೆ RCBಗೆ. ಸೊ ಅದಾದಮೇಲೆ ಅವರು ವಾಪಸ್ ಈ ಸೀಸನ್ ಫುಲ್ ಅವ್ರನ್ನ ಬಳಸ್ಕೋಬೋದು, ಎಲ್ಲೂ ಕೂಡ ಮತ್ತೆ RCB ಜಾಯ್ನ್ ಆಗೋ ಹಾಗಿಲ್ಲ. ನೆಕ್ಸ್ಟ್ ಸೀಸನ್ ಅವರು ನಮ್ಮ ಟೀಮಲ್ಲೇ ಇರ್ತಾರೆ. ಆಯುಷ್ ಮಾತ್ರೆ ಈಗ ಇಂಜುರಿ ಆಗಿರೋದ್ರಿಂದ. ಇನ್ನೊಂದು ಭಾಳ ಮೇನ್ ಕಂಡೀಷನ್ ಏನು ಅಂತಂದರೆ, ಈಗ ಇಂಜುರಿ ಆಗಿರೋದ್ರ ಬಗ್ಗೆ ಮೆಡಿಕಲ್ ಟೀಮ್ ಏನಿದೆ, ಸೊ ಅವರು ಒಂದು ಸರ್ಟಿಫಿಕೇಟ್ ಕೊಡಬೇಕು. IPLನ ಡಾಕ್ಟರ್ಸ್ ಏನಿರ್ತಾರೆ, ಮೆಡಿಕಲ್ ಎಕ್ಸ್ಪರ್ಟ್ಸ್, ಅವರು ಸರ್ಟಿಫಿಕೇಟ್ ಕೊಡಬೇಕು, ಹೌದು ಇವರು ಇಡೀ ಸೀಸನ್ ಆಡಲ್ಲ ಅಂತಿದ್ದರೆ ಮಾತ್ರ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಲೋನ್ ತಗೊಳ್ಳೋಕ್ಕೆ. ಇವರು ಕಂಪ್ಲೀಟ್ ಸೀಸನಿಂದ ರೂಲ್ಡ್ ಔಟ್ ಅಂತ ಸರ್ಟಿಫಿಕೇಟ್ ಬಂದ ಮೇಲೆ. ಇದರಲ್ಲೂ ಒಂದು ಕಂಡೀಷನ್ ಇದೆ. ಯಾವಾಗಿಂದ ಈ ಮಿಡ್ ಸೀಸನ್ ಲೋನ್ ವಿಂಡೋ ಓಪನ್ ಆಗುತ್ತೆ ಅಂತಂದರೆ, ಟೂರ್ನಮೆಂಟ್ನ 7ನೇ ಮ್ಯಾಚ್ ಆಗಬೇಕು, ಅಲ್ಲಿಂದ ಲೋನ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿಂದ ನಿಮಗೆ 12ನೇ ಮ್ಯಾಚ್, ಈಗೆಲ್ಲ ಕೂಡ ಆಲ್ಮೋಸ್ಟ್ 6-5 ಮ್ಯಾಚ್ ಆಡ್ಕೊಂಡು ಬಂದಿದ್ದಾರಲ್ವ, ನೀವು 7 ಮ್ಯಾಚ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಲೋನ್ ಆಗಿ ಪ್ಲೇಯರ್ನ ತಗೊಳ್ಳೋ ಅವಕಾಶ ಇದೆ. ಆದರೆ 12ನೇ ಮ್ಯಾಚ್ವರೆಗೆ ಮಾತ್ರ. 12 ಮ್ಯಾಚ್ ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವುದೇ ಲೋನ್ ಅವಕಾಶ ಇಲ್ಲ. ಯಾಕಂದರೆ ಅದು ಪ್ಲೇ ಆಫ್ ಹತ್ರ ಬರುತ್ತೆ, ಆ ಟೈಮಲ್ಲಿ ನೀವು ಯಾವುದೋ ಒಂದು ಪ್ಲೇಯರ್ನ ತಗೊಳ್ಳೋದು ಈ ಗೊಂದಲಕ್ಕೆಲ್ಲ ಅವಕಾಶ ಇಲ್ಲ. ಸೊ ಇದು ಮಿಡ್ ಸೀಸನ್ ಲೋನ್. ಇದನ್ನು ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, 7 ಮ್ಯಾಚ್ ಆಗಿರಬೇಕು, 12 ಮ್ಯಾಚ್ ಒಳಗೆ, ಅದಾದಮೇಲೆ ಅವಕಾಶ ಇಲ್ಲ. ಜೊತೆಗೆ ಆ ಪ್ಲೇಯರ್ ಏನು ಪರ್ಮನೆಂಟ್ ಅವರಿಗೆ ಹೋಗಿದಾರಂತಲ್ಲ, ಒಂದು ಸಾಲ ಕೊಟ್ಟ ಹಾಗೆ ಅದನ್ನು IPL ಗವರ್ನಿಂಗ್ ಕೌನ್ಸಿಲ್ ಮುಂದೆ ತರಬೇಕು, ನಾವು ಈ ಥರ ಒಂದು ಮಾಡ್ತಾ ಇದ್ದೀವಿ, CSK RCBಯಿಂದ ಒಂದು ಪ್ಲೇಯರ್ನ ತಗೊಳ್ತಾ ಇದ್ದೀವಿ ಅಂತ. ಅದಕ್ಕೆ RCB ಕೂಡ ಒಪ್ಪಬೇಕು, ಹೌದು ಈ ಪ್ಲೇಯರ್ ನಾವು ನಮ್ಮ 11ನಲ್ಲಿ ಬಹುತೇಕ ಕಷ್ಟ ಈ ಸೀಸನ್, ಬಟ್ ಆತನಿಗೂ ಕೂಡ ಒಂದು ಅವಕಾಶ ಸಿಗಲಿ ಆಟ ಆಡೋಕ್ಕೆ, ನಾವು ಕೊಡ್ತೀವಿ ಅಂತ. ಬಟ್ ಅಂಥ ಉದಾರತೆ ಎಲ್ಲ ಟೀಮ್ಗಳು ತೋರಿಸ್ತಾರಾ ಇಲ್ವಾ, ಆ ಪ್ಲೇಯರ್ಗಳಿಗೆ ಅಥವಾ ಟೀಮಿಗೆ, ಫ್ರಾಂಚೈಸಿಗೆ, ಮ್ಯಾನೇಜ್ಮೆಂಟಿಗೆ ಬಿಟ್ಟಂಥ ವಿಚಾರ, ಓನರ್ಸ್ಗಳಿಗೆ. ಇಲ್ಲ ಇಬ್ಬರಿಗೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಶೇರ್ ಮಾಡ್ಕೋತೀವಿ, ತೊಂದರೆ ಇಲ್ಲ ಅಂತ ಹೇಳಿದ್ರೆ ವರ್ಕೌಟ್ ಆಗುತ್ತೆ. ಸೊ ಈ ಥರದ್ದೊಂದು ರೂಲ್ಸ್ ಇದೆ, ಮಿಡ್ ಸೀಸನ್ ಲೋನ್ ಅಂತ.
ಹಾಗಾಗಿ ವಿಹಾನ್ ಮಲ್ಹೋತ್ರಾ ಏನಾದರೂ ಆಯುಷ್ ಮಾತ್ರೆ ಪ್ಲೇಸಿಗೆ ಹೋದರೆ ಸೊ ಆಗ ಒಂದು ಅವಕಾಶ ಅವರಿಗೆ ಆಡೋಕ್ಕೆ ಸಿಗುತ್ತೆ. ಯಾಕಂದರೆ ಇಲ್ಲಿರುವಂಥ ಕಾಂಬಿನೇಷನ್ ನೋಡಿದ್ರೆ ಇನ್ನೂ ಕೂಡ ನಿಮಗೆ ಸ್ವಪ್ನಿಲಿಗೆ ಅವಕಾಶ ಸಿಕ್ಕಿಲ್ಲ. ಏನು ಅಭಿನಂದನ್ ಸಿಂಗ್ ಮೊನ್ನೆ ಒಂದು ಆಡಿ ಇದಾದರು, ಮಂಗೇಶ್ ಯಾದವ್ ಸೊ ಅವ್ರಿಗೂ ಕೂಡ ಏನೂ ಅವಕಾಶ ಸಿಕ್ಕಿಲ್ಲ. ಇನ್ನೂ ಸಾಕಷ್ಟು ಪ್ಲೇಯರ್ಗಳಿದ್ದಾರೆ ಅವಕಾಶಕ್ಕಾಗಿ. ಕನಿಷ್ಕ ಇದ್ದಾರೆ, ಅವ್ರನ್ನೂ ಕೂಡ ಆಡಿಸ್ಬೋದು. ಕನಿಷ್ಕ್ ಚೌಹಾನ್, ಏನು ಬೆಥೆಲ್, ಹಾಗೆ ಜಾರ್ಡನ್ ಕಾಕ್ಸ್, ಇವರೆಲ್ಲರಿಗೂ ಕೂಡ ಅವಕಾಶ ಇನ್ನೂ ಸಿಕ್ಕಿಲ್ಲ. ಸೊ ಹಾಗಾಗಿ ಅವರು ಕೂಡ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ವಸ್ತಿಕ್ ಚಿಕಾರ ನಿಮ್ಗೆ ನೆನಪಿರ್ಬೋದು, ಲಾಸ್ಟ್ ಸೀಸನ್ ಕಂಪ್ಲೀಟಾಗಿ ಆಡಲೇ ಇಲ್ಲ. ಸೊ ಇದು ಮಿಡ್ ಸೀಸನ್ ಲೋನ್ ರೂಲ್ಸ್ ಇದು. ಸೊ ಇದೇನಾದರೂ ಬಳಕೆಗೆ ಬಂದರೆ ಒಂದು ಹಿಸ್ಟ್ರಿ ಆಗುತ್ತೆ. ವಿಹಾನ್ ಮಲ್ಹೋತ್ರಾ ಏನಾದರೂ ಆಯುಷ್ ಮಾತ್ರೆ, ಅದು RCB ಮತ್ತು CSK ಈ ಎರಡು ಫ್ರಾಂಚೈಸಿ ನಡುವೆ ಏನಾದರೂ ಈ ಥರ ಟ್ರಾನ್ಸ್ಫರ್ ಆದರೆ ಮೇ ಬಿ ಈ RCB CSK ನಡುವೆ ಆ ಒಂದು ಗ್ರಿಡ್ಜ್ ಇದೆಯಲ್ಲ, ನಾವು ಗೆಲ್ಲಬೇಕು, ನಾವು ಫ್ಯಾನ್ಸ್ ವಾರಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ನಾರ್ಮಲಿ ಟೀಮ್ಗಳು ಏನು ಆಪ್ಟ್ ಮಾಡ್ತವೆ ಅಂತಂದರೆ, ನಾವು ಒಂದು ಬೇರೆ ಪ್ಲೇಯರ್ನೇ ನೋಡ್ತೀವಿ. ಯಾರು ಅನ್ಕ್ಯಾಪ್ ಪ್ಲೇಯರ್ಸ್ ಇದ್ದಾರೆ, ಯಾರು ಬಿಡ್ಡಿಂಗಲ್ಲಿ ಇದ್ದರು ಬಟ್ ಅವ್ರನ್ನ ಪಿಕ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಆ ಥರದ್ದೊಂದು ಅವಕಾಶ ಇರುತ್ತೆ. ಸೊ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಅಂತ ಬಂದಾಗ ಯಾರನ್ನ ತಗೊಳ್ತಾರೆ, ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ ಮಯಾಂಕ್ ಅಗರ್ವಾಲ್ ಅಂತ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನೇನಾದರೂ ಟ್ರೈ ಮಾಡ್ಬೋದು. ಯಾಕಂದರೆ ಓಪನಿಂಗ್ ನಿಮಗೆ ಆಯುಷ್ ಮಾತ್ರೆ ಹೇಗೆ ಕೊಡ್ತಾರೋ ಅದೇ ರೀತಿಯಾದಂಥ ಒಂದು ಓಪನಿಂಗ್ ಮಯಾಂಕ್ ಕಡೆಯಿಂದನೂ ಬರುತ್ತೆ. ಅವ್ರಿಗಿಂತ ಎಕ್ಸ್ಪೀರಿಯನ್ಸ್ ಇದೆ. ಹೇಗೆ RCB ಲಾಸ್ಟ್ ಟೈಮ್ ಬಳಸ್ಕೋತು ಆ ಥರ ಏನಾದರೂ ಯೋಚನೆ ಮಾಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್. ಅದನ್ನು ಬಿಟ್ಟರೆ ನಿಮ್ಮ ತಲೆಯಲ್ಲಿ ಆಯುಷ್ ಮಾತ್ರೆಗೆ ರಿಪ್ಲೇಸ್ಮೆಂಟ್ ಅಂತ ಇರುವಂಥ ಪ್ಲೇಯರ್ ಯಾರಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಪ್ಲೇಯರ್ಗೆ ಅವಕಾಶ ಕೊಡ್ಬೋದು, ಯಾಕೆ ಸುಮ್ಮನೆ ವಿಹಾನ್ ಮಲ್ಹೋತ್ರಾಗೆಲ್ಲ ಹೋಗೋದು. CSK RCB ಹತ್ರ ಬರುತ್ತಾ ಅನ್ನೋದೇ ಪ್ರಶ್ನೆ. ಒಂದು ವೇಳೆ ಅವರು ಇಂಥ ಒಂದು ಪ್ರಪೋಸಲ್ ಇಟ್ಟರೆ RCB ಇದನ್ನು ಒಪ್ಕೊಳ್ಳುತ್ತಾ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಕಾರ ಆಯುಷ್ ಮಾತ್ರೆಗೆ ಇಕ್ವಿವೆಲೆಂಟ್ ಆದಂಥ ಒಬ್ಬ ಟ್ಯಾಲೆಂಟ್ ಯಾರನ್ನ ರಿಪ್ಲೇಸ್ಮೆಂಟ್ ಆಗಿ ಅವ್ರು ತರ್ಬೋದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ರೂಲ್ ಬಗ್ಗೆ ಏನು ಹೇಳ್ತೀರಾ? ಇದು ರೂಲ್ ಒಳ್ಳೆಯದಾ? ಈ ಥರ ಒಂದು ಅವಕಾಶ ಕೊಟ್ಟರೆ ಒಳ್ಳೆಯದಾ? ವಿಹಾನ್ಗೆ ಆ ಥರ ಒಂದು ಅವಕಾಶ ಕೊಡಬೇಕಾ? ಇಲ್ಲೇನಾದರೂ ಅವ್ರಿಗೆ ಸಿಗಲೇ ಇಲ್ಲ ಅಂತಂದರೆ ಇದ್ರ ಬಗ್ಗೆ ಕೂಡ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ಥರದ್ದೇ ಇಂಟ್ರೆಸ್ಟಿಂಗ್ ವಿಚಾರ, ಇನ್ಸೈಡ್ ವಿಚಾರಗಳನ್ನು ಸೂಪರ್ TV ಕನ್ನಡದಲ್ಲಿ ನಿಮಗೋಸ್ಕರ ತರ್ತೀನಿ. ಈ ಥರ ರೂಲ್ಸ್ಗಳು ಹೊಸದಿರೋದು, ಇದರ ಡೀಟೇಲನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸ್ನೇಹಿತರಿಗೆ ತಿಳಿಸಿ. ನಮಸ್ಕಾರ.